ರಾಮನಗರದಲ್ಲಿ ನಕಲಿ ಔಷಧ ಮಾಫಿಯಾ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡವನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಐಪಿಎಸ್ ಅಧಿಕಾರಿ ವಂಶೀಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ತಂಡವನ್ನ ರಚನೆ ಮಾಡಲಾಗಿದೆ. ತಂಡದಲ್ಲಿ 3 ಐಪಿಎಸ್ ಅಧಿಕಾರಿಗಳಿರ್ತಾರೆ ಹಾಗೂ 3 ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳ ಕೂಡ ಈ ತಂಡದಲ್ಲಿರ್ತಾರೆ. ಈ ತಂಡವನ್ನ ಈಗ ರಚನೆ ಮಾಡಲಾಗಿರುವಂತದ್ದು ರಾಮನಗರದಲ್ಲಿ ನಕಲಿ ಔಷಧ ಮಾಫಿಯಾ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡವನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಈ ಮಾಫಿಯಾ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇತ್ತು, ಇಲ್ಲಿ ಔಷಧಿಗಳು ಯಾವ ರೀತಿಯಾಗಿ ತಯಾರಾಗ್ತಾ ಇತ್ತು, ಅದು ಎಲ್ಲಿಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು, ಇದು ಯಾವ ಸಂದರ್ಭದಿಂದ ಈ ದಂಧೆ ನಡೀತಾ ಇದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ತೆ ಹಚ್ಚುವಂತಹ ಸಲುವಾಗಿ ಸರ್ಕಾರ ಎಸ್ಐಟಿ ತಂಡವನ್ನ ರಚನೆ ಮಾಡಲಾಗಿದೆ. ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಈ ಒಂದು ತಂಡವನ್ನ ರಚನೆ ಮಾಡಲಾಗಿದೆ. 3 ಜನ ಐಪಿಎಸ್ ಅಧಿಕಾರಿಗಳಿರ್ತಾರೆ, ಹಾಗೆ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಈ ಒಂದು ತಂಡದಲ್ಲಿ ಇರ್ತಾರೆ. ಜೊತೆಗೆ ಇಲ್ಲಿ ನಡೀತಾ ಇದ್ದಂತಹ ಮಾಫಿಯಾ ಏನಿದೆ, ಇದು ಯಾವ ರೀತಿಯಾಗಿ ನಡೀತಾ ಇತ್ತು, ಎಷ್ಟು ದಿನಗಳಿಂದ ನಡೀತಾ ಇತ್ತು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗುತ್ತೆ. ಯಾಕಂದರೆ ಇದೇನಾದರೂ ಈಗಾಗಲೇ ಮಾರ್ಕೆಟ್ಗೆ ಹೋಗಿತ್ತು ಅಂತಂದರೆ ಅದು ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು, ಅದನ್ನು ಯಾರಾದರೂ ಸೇವಿಸಿದ್ದಾರಾ ಒಂದು ಔಷಧಿಗಳನ್ನು, ಅದರಿಂದ ಏನಾದರೂ ತೊಂದರೆ ಆಗಿದೆಯಾ, ಈ ಬಗ್ಗೆ ಆರೋಗ್ಯ ಸಚಿವರು ಕೂಡ ಹೇಳ್ತಾ ಇದ್ರು. ಇದೆಲ್ಲದರ ಬಗ್ಗೆ ತನಿಖೆ ಮಾಡಿಸ್ತೀವಿ ಅಂತ ಈಗ ಸರ್ಕಾರದಿಂದ ಎಸ್ಐಟಿ ತಂಡವನ್ನು ರಚನೆ ಮಾಡಲಾಗಿರುವಂಥದ್ದು. ಈ ಮಾಫಿಯಾ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡವನ್ನು ರಚಿಸಿ ಈಗಾಗಲೇ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಐಪಿಎಸ್ ಅಧಿಕಾರಿ ಸಿ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ರಚನೆಯಾಗಿರುವಂತಹ ಈ ಒಂದು ತಂಡ ಇದು. 3 ಜನ ಐಪಿಎಸ್ ಅಧಿಕಾರಿಗಳು ಇರ್ತಾರೆ, ಜೊತೆಗೆ ಆಹಾರ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇರ್ತಾರೆ. ಈ ಒಂದು ತಂಡ ಈಗ ಕಾರ್ಯಾಚರಣೆಯನ್ನು ನಡೆಸಲಿದೆ. ಈ ಮಾಫಿಯಾ ಯಾವ ರೀತಿಯಾಗಿ ನಡೀತಾ ಇತ್ತು ಅಂತ ಅಂದರೆ ಈಗಾಗಲೇ ಹೇಳ್ತಾ ಇದ್ರು, ಆಹಾರ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳ್ತಾ ಇದ್ರು, ಇದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು, ಅದರಿಂದಾಗಿ ನಾವೆಲ್ಲ ರಾಜ್ಯಗಳಿಗೂ ಕೂಡ ಮಾಹಿತಿಯನ್ನು ಕೊಡ್ತೀವಿ ಅಂತ. ಕೇವಲ ಸದ್ಯಕ್ಕೆ ಅವ್ರಿಗೇನು ಮಾಹಿತಿ ಇದೆ, ಒಂದು 2-3 ರಾಜ್ಯಗಳಿಗೆ ಎಲ್ಲಿಂದ ಹೋಗ್ತಾ ಇತ್ತು ಅನ್ನೋದು, ಕೇವಲ 2-3 ರಾಜ್ಯ ಅಲ್ಲ, ಎಲ್ಲ ರಾಜ್ಯದ ಆಹಾರ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅದರಿಂದಾಗಿ ಈ ಒಂದು ಮಾಫಿಯಾ ಯಾವ ರೀತಿಯಾಗಿ ನಡೀತಾ ಇತ್ತು, ಎಲ್ಲಿಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು, ಯಾವ ರೀತಿಯಾಗಿ ಇಲ್ಲಿ ಔಷಧಿಗಳನ್ನು ತಯಾರು ಮಾಡ್ತಾ ಇದ್ರು, ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಈ ಒಂದು ತಂಡ ಕಾರ್ಯಾಚರಣೆಯನ್ನು ನಡೆಸಲಿದೆ. ಪ್ರತಿನಿಧಿ ಪ್ರಸನ್ನ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಈಗ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಾಗಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅಂತ ಪ್ರಸನ್ನ? ಔಷಧಗಳ ನಕಲಿ ಜಾಲ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಒಂದು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಈಗಾಗಲೇ ಗೃಹ ಇಲಾಖೆಯ ಜೊತೆಗೂ ಕೂಡ ಆರೋಗ್ಯ ಇಲಾಖೆಯ ಸಚಿವರಾದಂತಹ ಯುಟಿ ಖಾದರ್ ಅವರು ಚರ್ಚೆಯನ್ನು ನಡೆಸಿದ್ರು. ಅದರ ಆಧಾರದ ಮೇಲೆ ಇದೀಗ ಎಸ್ಐಟಿಯನ್ನ ರಚನೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹಿರಿಯ ಐಪಿಎಸ್ ಅಧಿಕಾರಿಯಾಗಿರುವಂತಹ ವಂಶೀಕೃಷ್ಣ ಅವರ ಮುಖ್ಯಸ್ಥರಾಗಿ ಅವ್ರನ್ನ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಇದರ ಜೊತೆಗೆ ಮತ್ತೆ 5 ಸದಸ್ಯರನ್ನಾಗಿ ನೇಮಕ ಮಾಡಿ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಶಿವಪ್ರಕಾಶ್ ಅವರು ಮತ್ತು ಲೋಕೇಶ್ ಅವರು ಕೂಡ ಈ ಒಂದು ವಿಶೇಷ ತನಿಖಾ ತಂಡದಲ್ಲಿದ್ದಾರೆ. ಜೊತೆಗೆ ವಿಶೇಷ ಸಹಾಯಕ ಔಷಧ ನಿಯಂತ್ರಕರನ್ನು ಕೂಡ ಈ ಒಂದು ಎಸ್ಐಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಔಷಧ ನಿರೀಕ್ಷಕರಾಗಿರುವಂತಹ ನೇಹಾ ಮೂರ್ತಿ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಇವರು ಕೂಡ ಎಸ್ಐಟಿಯ ಭಾಗವಾಗಿರ್ತಾರೆ. ವಿಶೇಷವಾಗಿ ಸಮಗ್ರ ತನಿಖೆಯನ್ನ ನಡೆಸಬೇಕು ಮತ್ತು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ದಾಖಲಾಗಿರುವಂತಹ ಪ್ರಕರಣಗಳ ಆಧಾರದ ಮೇಲೆ ಸಮಗ್ರ ತನಿಖೆಯನ್ನ ಮಾಡೋದಕ್ಕೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.